ಹರಿ ಓಂ ಸ್ನೇಹಿತರೆ, ಸರಸ್ವತಿ ಶ್ರೀವಾರಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಆಷಾಢದ ಪ್ರಯುಕ್ತ ಮತ್ತು ನಮ್ಮ ಯಜಮಾನ್ರದ್ದು ಒಂದು ಬರ್ತ್ಡೇ ಇತ್ತು. ಆ ಬರ್ತ್ಡೇ ಪ್ರಯುಕ್ತ ನಾವೆಲ್ಲರೂ ಸಿಗಂದೂರು ಮತ್ತು ಕೊಲ್ಲೂರು ಮೂಕಾಂಬಿಕೆ ದುರ್ಗಾಪರಮೇಶ್ವರಿ ತಾಯಿನ ಎಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಬೆಳಗಿನ ಜಾವ ಇಲ್ಲಿ 3 ಗಂಟೆಗೆ ಮನೇನ ಬಿಟ್ಬಿಟ್ವಿ ರೆಡಿಯಾಗಿ. ನಾವು ಬೆಳಗಿನ ಜಾವ ಬಿಟ್ಟಿದ್ದಕ್ಕೆ ಶಿವಮೊಗ್ಗಗೆ ಒಂದು 5 ಅಂತೀನಿ 8 ಗಂಟೆ ಅಷ್ಟೊತ್ತಿಗೆಲ್ಲ ರೀಚ್ ಆದ್ವಿ. 5-5:15 ಗಂಟೆ ಬೇಕೇ ಬೇಕು ಸ್ನೇಹಿತರೆ ಇಲ್ಲಿಂದ ಹೋಗೋಕ್ಕೆ. ನಾವು ಬೆಳಗಿನ ಜಾವನೇ ಬಿಟ್ಬಿಟ್ವಿ, ಎಲ್ಲೂ ಆಟ ಆಗೋದು ಬೇಡ ಅಂತೇಳಿ ಇಲ್ಲಿಂದನೇ ಒಂದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಹೊರಟ್ವಿ. ನಾವು ಶಿವಮೊಗ್ಗ ಒಂದು 8:30 ಅಷ್ಟೊತ್ತಿಗೆ ಎಲ್ಲ ತಲುಪಿಬಿಟ್ಟು ಒಂಚೂರು ಕಾಫಿ ಕೊಡ್ಕೊಂಡು ಒಂಚೂರು ಲೈಟಾಗಿ ತಿಂಡಿ ತಿಂದ್ಬಿಡೋಣ ಅಂತ ಹೇಳಿ ತಿಂಡಿ ಕಾಫಿ ಎಲ್ಲ ಅಲ್ಲಿ ನಾವು ಶಿವಮೊಗ್ಗದಲ್ಲಿ ಮುಗಿಸ್ಕೊಂಡು ಆನಂತರ ನಾವು ಅಲ್ಲಿಂದ ಹೊರಟ್ವಿ. ಇನ್ನೆಲ್ಲೂ ಮಧ್ಯದಲ್ಲಿ ಎಲ್ಲೂ ಅಂಗಡಿಗಳು ಇಲ್ಲ, ಹೋಟ್ಲುಗಳು ಇಲ್ಲ, ಏನೂ ಇಲ್ಲ ಸ್ನೇಹಿತರೆ. ಅಯ್ಯೋ, ಬರೀ ಜರ್ನಿನೇ ಆಗ್ಬಿಡುತ್ತೆ. ಸೊ ಹಂಗೆ ಶಿವಮೊಗ್ಗದಲ್ಲಾದರೆ ಸ್ವಲ್ಪ ಹೋಟ್ಲುಗಳು ಚೆನ್ನಾಗಿದೆಯಲ್ಲ ಅನ್ನೋ ಉದ್ದೇಶದಿಂದ ನಾವು ಶಿವಮೊಗ್ಗದಲ್ಲಿ ತಿಂಡಿ ಬಿಟ್ಬಿಟ್ಟು ತಿರ್ಗಾ ಅಲ್ಲಿಂದ ಒಂದು 2-2.5 ಆಗುತ್ತೆ ಇಲ್ಲಿಗೆ ಸಿಗಂದೂರಿಗೆ. ಅಲ್ಲಿ ಹೋಗ್ಬೇಕಾದ್ರೆ ನಾವು ತಿರ್ಗಾ ಫಸ್ಟೆಲ್ಲ ಲಾಂಚಲ್ಲಿ ಹೋಗ್ತಾಯಿದ್ವಿ, ಕೆಲವ್ರು ಕಾರುಗಳಲ್ಲೇ ಹೋಗ್ಬಿಡೋರು. ಈಗ ಸೇತುವೆ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಬ್ರಿಡ್ಜ್. ನಾವು ಅದ್ರ ಮೇಲೆ ಹೋಗ್ಬಿಟ್ಟು ಏನೊಂದು ಗಾಳಿ ಎಷ್ಟು ಚೆನ್ನಾಗಿತ್ತು, ತಣ್ಣಗಿತ್ತು. ಸುಮಾರು ಜನ ಎಲ್ಲ ಕಾರುಗಳನ್ನ ನಿಲ್ಲಿಸ್ಕೊಂಡು ಆ ವಾತಾವರಣ ಪರಿಸರನೆಲ್ಲ ನೋಡ್ತಾಯಿದ್ರು. ಸೊ ನಾವು ಕಾರ್ನೆಲ್ಲ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು 1/4 ಗಂಟೆ ಎಲ್ಲ ನೋಡಿಕೊಂಡು ಫೋಟೋಗಳೆಲ್ಲ ಹೊಡ್ಸ್ಕೊಂಡು ಭಾಳ ಚೆನ್ನಾಗಿದೆ ಸ್ನೇಹಿತರೆ. ಅದು ಕಟ್ಟಿದ ಮೇಲೆ ನಾನಂತೂ ಹೋಗೇ ಇರಲಿಲ್ಲ. ತುಂಬ ಖುಷಿಯಾಯಿತು ಎಲ್ಲ ನೋಡ್ಕೊಂಡು ಅಲ್ಲಿಂದ. ಆಮೇಲೆ ಫೋಟೋಗಳೆಲ್ಲ ಹೊಡ್ಸ್ಕೊಂಡು ಒಂದು 1/4 ಗಂಟೆ ಕುಂತ್ಕೊಂಡಿದ್ವಿ. ಅದು ವಾತಾವರಣ ಇಷ್ಟಾಗಿ ಕುತ್ಕೊಂಡ್ಬಿಟ್ವಿ. ಆ ಗಾಳಿ ತಣ್ಣಗಾಗೋದು, ಆ ಸಣ್ಣ ಜಿಡಿ ಮಳೆನೂ ಇತ್ತು ಸ್ನೇಹಿತರೆ. ಹಂಗಾಗಿ ಅಲ್ಲಿಂದ ಎಲ್ಲ ಫೋಟೋಗಳೆಲ್ಲ ಹೊಡ್ಸ್ಕೊಂಡು ಆದಮೇಲೆ ಸಿಗಂದೂರಿಗೆ ಹೋದ್ವಿ. ಅಲ್ಲಿಗೆ ಹೋಗೋ ಅಷ್ಟೊತ್ತು ಕಾಲೇ ನಾವು ಒಂದು 9:30-10 ಗಂಟೆ ಆಗಿತ್ತು. ಹೋಯ್ತಿದ್ದಂಗೆ ಇನ್ನೇನು ಒಳಗಡೆ ಅಂತೂ ಬಿಡಲ್ಲ, ದೇವ್ರನ್ನ ವಿಡಿಯೋ ಮಾಡೋಂಗಿಲ್ಲ, ಎಲ್ಲ ಕಡೆನೂ ಫೋಟೋ ತೆಗಿಯೋಂಗಿಲ್ಲ ಅಂತ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ ದೊಡ್ಡದಾಗೇ. ನಾವು ಸ್ವಲ್ಪ ಒಳಗಡೆ ಆದಷ್ಟು ಟ್ರೈ ಮಾಡೋಣ ಅಂತ ತೊಗೊಂಡೋದೆ. ಇಲ್ಲ ಮೇಡಮ್, ಒಳಗಡೆ ತೆಗಿಯೋಕ್ಕೆ ನಾವು ಬಿಡಲ್ಲ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಹೋದರೆ ಅರ್ಚನೆ, ಸಂಕಲ್ಪ ಎಲ್ಲ ಥರದ ಒಂದು ಸೇವೆ ಟಿಕೆಟ್ಗಳಿತ್ತು. ನಾವು ಅರ್ಚನೆ ಮತ್ತು ಇದು ಏನಪ್ಪ ಸಂಕಲ್ಪ ಒಂದು ಟಿಕೆಟ್ಗಳ್ನ ತೊಗೊಂಡು ಅರ್ಚನೆ ಎಲ್ಲ ಮಾಡಿಸಿ ಬೇಗ ದರ್ಶನ ಆಯಿತು. ಒಂದು 1/4 ಗಂಟೆ ಅರ್ಚನೆ ಮಾಡೋಕ್ಕೆ ಅಂತ ಒಂದು ಸೈಡಲ್ಲಿ ಒಂದು 20-30 ಜನನ ಒಟ್ಟಿಗೆ ಹಾಕ್ಬಿಟ್ಟು ಆನಂತರ ಒಟ್ಟಿಗೆ ಅರ್ಚನೆ ಮಾಡ್ತಾರೆ. ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ದೇವಸ್ಥಾನದೊಳಗೆ ಸೀರೆಗಳ್ನ ಮಾರ್ತಾಯಿದ್ರು. ತಾಯಿ ಹೆಸ್ರು ಹೇಳ್ಕೊಂಡ್ಮೇಲೆ ನಾನು ನನ್ನ ಮಗಳು ಇಬ್ಬರೂ ಒಂದೊಂದು ಸೀರೆ ತೊಗೊಂಡ್ವಿ, ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು. ನಾನು ಸಾಮಾನ್ಯ ಎಲ್ಲಾನ ಹೋದರೆ ಹಿಂಗೆ ದೇವಸ್ಥಾನಗಳ ಹತ್ರ ಸೀರೆನ ತೊಗೊಬರೋ ಅಭ್ಯಾಸ ಇದೆ ಸ್ನೇಹಿತರೆ. ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗಲೂ ಸಹ ನಮ್ಮ ಮಗಳಿಗೆ ಹೇಳಿ ಅವಳು ಒಂದು ಸೀರೆ ತೊಗೊಂಡಿದ್ಲು. ಇಲ್ಲಿ ನಾನೊಂದು ನನ್ನ ಚಿಕ್ಕ ಮಗಳು ಒಂದು ಸೀರೆನ ತೊಗೊಂಡು ಆನಂತರ ಅಲ್ಲೇ ಪಕ್ಕದಲ್ಲೇ ಭೂತರಾಯ, ಕಂಬದರಾಯ ಅಂತ ಎಲ್ಲ ಕರೀತಾರೆ. ಅಲ್ಲಿ ಹೋಗಿ ಏನು ಒಂದು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿ ಒಂದು ಹರಕೆ ಮಾಡಿಕೊಂಡ್ರೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಬೇಗ ಆಗುತ್ತೆ ಅಂತ ಹೇಳಿದರು. ಸೊ ಆವಾಗ ನಾನೇನು ಮಾಡಿದೆ, ಅಲ್ಲಿಗೆ ಹೋಗೋಣ ನಡೀರಿ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಫೋಟೋಗಳೆಲ್ಲ ಹೊಡ್ಸ್ಕೊಂಡು ಆಮೇಲೆ ಅಲ್ಲಿಗೆ ಹೋದ್ವಿ. ಅಲ್ಲಿ ಭೂತರಾಯ, ಕಂಬದರಾಯ ಅನ್ನೋತಕ್ಕೆ ಹೋಗಿ ಅಲ್ಲಿ ಒಂದು ಚೀಟಿ ಬರೆದು ಆ ಚೀಟಿನ ಅಲ್ಲೇ ಗಂಟೆ ಇರುತ್ತೆ, ಆ ಗಂಟೆ ಹತ್ರ ಕಟ್ತಾರೆ ಸ್ನೇಹಿತರೆ. ಆ ಗಂಟೆ ಹತ್ರ ಎಲ್ಲ ಕಟ್ಬಿಟ್ಟು ಅಲ್ಲಿ ಮಹಾಮಂಗಳಾರತಿ ಎಲ್ಲ ತೊಗೊಂಡು ಪ್ರಸಾದ ಎಲ್ಲ ಕೊಟ್ಟರು. ಅಲ್ಲಿಂದ ತೊಗೊಂಡು ಆ ಸ್ವಾಮಿಗೆ ಒಂದು ಸಂಕಲ್ಪ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಮತ್ತು ಆ ಕೆಲಸ ಆಗೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಕಾಲದಿಂದ ಅಲ್ಲಿ ಹೋದವರು ಅಲ್ಲಿ ಹೋಗಿ ಒಂದು ಪೂಜೆ ಮಾಡಿಕೊಂಡು ಹರಕೆ ಕಟ್ಬಿಟ್ಟು ಬರ್ತಾರೆ. ಅಲ್ಲಿ ನಮ್ಮ ಮಗಳು ನಮ್ಮ ಮಳೆಯವ್ರು ಹೋಗೋದು ಒಂದು ಪೂಜೆ ಮಾಡಿಕೊಂಡು ನಂತರ ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕೆಗೆ ಹೊರಟ್ವಿ. ಏನು ಮಳೆ ಹೋಗೋಕ್ಕೆ ಆಗ್ತಾಯಿಲ್ಲ. ನೆನ್ಕೊಂಡೇ ಹೋಯ್ತಾನೆ ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕೆಗೆ 2:15 ಗಂಟೆ ಆಯಿತು ಸ್ನೇಹಿತರೆ ಗಾಡಿ ಹೋಗೋ ಅಷ್ಟೊತ್ತಿಗೆ. ನಮಗಂತೂ ಮಳೆಗೂ ಯಾವಕ್ಕೂ ಕಾಲಿಟ್ಟರೆ ಕೆಳಗಡೆ ಎಲ್ಲ ಗಿಜಿ ತ್ಯಾವನೆ. ಆಮೇಲೆ ಹೆಂಗೋ ಹೋದ್ವಿ. 2-2.5 ಅವರ್ಗೆ ನಾವು ಅಲ್ಲಿಗೆ ರೀಚ್ ಆದ್ವಿ. ಬರೀ ನನ್ನ ಮಗ ಒಂದು 2 ಅವರ್, ಮಳೆಯವರು ಒಂದು 2 ಅವರು ಗಾಡಿ ಓಡಿಸ್ಕೊತಾ ಬಂದು ಆಮೇಲೆ ನಾವು ಹೆಂಗೋ ಕೊಲ್ಲೂರು ಮೂಕಾಂಬಿಕೆ ರೀಚ್ ಆದ್ವಿ. ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಏನಪ್ಪ ಅಂದರೆ ಅಲ್ಲೂ ದರ್ಶನ ಬೇಗ ಆಯಿತು. ಎಲ್ಲೂ ಜನ ಅಂಥ ರಶ್ ಇಲ್ಲ ಸ್ನೇಹಿತರೆ, ನಾರ್ಮಲಾಗಿ ಇದ್ದಾರೆ ಜನ. ಅಲ್ಲೂ ನಮ್ಗೆ ಖುಷಿ ಆಯಿತು, ತುಂಬ ದೇವ್ರನ್ನ ನೋಡಿಕೊಂಡು ಸುಮಾರು ಅಲ್ಲೂ ಒಂದು 1/2 ಅವರ್ 1 ಅವರು ದೇವಸ್ಥಾನ ಸುತ್ತಲೆಲ್ಲ ಸುತ್ತಾಡಿಕೊಂಡು ಓಡಾಡಿಕೊಂಡು ಫೋಟೋಗಳೆಲ್ಲ ಹೊಡ್ಕೊಂಡು ನೋಡಿ. ದೇವಸ್ಥಾನದೊಳಗಡೆನೂ ಮಳೆ. ಆನಂತರ ಅಲ್ಲಿಂದ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೊರಟ್ವಿ ಸ್ನೇಹಿತರೆ.
ತುಂಬ ಮಳೆ ಜಾಸ್ತಿಯೇ ಜೋರು ಮಳೆ ಆಗೋಯ್ತು. ಎದುರುಗಡೆ ಯಾವ ಗಾಡಿ ಬರುತ್ತೆ ಅನ್ನೋದನ್ನು ಸಹ ಕಾಣಿಸ್ಲಿಲ್ಲ. ನಾನಂತೂ ಸ್ವಲ್ಪ ಹೊತ್ತು ನಿಲ್ಲಿಸೇ ಬಿಡಿ, ಹೋಗೋದೇ ಬೇಡ ಅನ್ನೋ ಮಟ್ಟಿಗೆ ಬಂದುಬಿಟ್ಟೆ. ನನಗೆ ಗಾಬರಿ. ಆ ನಂತರ ಹೆಂಗೋ ಕಣ್ಣು ಮುಂದಕ್ಕೆ ಇಟ್ಟು ಗ್ಲಾಸ್ ಹತ್ರನೇ ಇಟ್ಕೊಂಡು ಭಾಳ ಕಷ್ಟಪಟ್ಟು ಕಾರ್ನ ಅಲ್ಲಿಂದ ಓಡಿಸ್ಕೊಂಡು ಹೋದ್ರು. ಅಷ್ಟು ಜೋರು ಮಳೆ. ನಮ್ಮ ಕಡೆ ಮಳೆನೇ ಇಲ್ಲ ನೋಡಿ, ಅಲ್ಲಿ ಅಷ್ಟು ಜೋರಾಗಿ ಮಳೆ ಹುಯ್ತಾ ಇದೆ. ಅಲ್ಲಿಂದ ಹೋಗಿ ತಿರ್ಗಾ ದುರ್ಗಾ ಪರಮೇಶ್ವರಿ ಟೆಂಪಲ್ ಹತ್ರ ಒಂದು ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ದೇವಿ ಆಶೀರ್ವಾದ ನಮಸ್ಕಾರ ಎಲ್ಲ ತಗೊಂಡು ಅಲ್ಲಿ ಒಂದು ಪ್ರಸಾದದ ವ್ಯವಸ್ಥೆ ಇತ್ತು ಸ್ನೇಹಿತರೆ. ಎಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ. ಆಮೇಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಅಲ್ಲಿ ತುಂಬ ಪವರ್ಫುಲ್, ಅದು ತುಂಬ ಹಳೆ ಕಾಲದ ದೇವಸ್ಥಾನಗಳು ನೋಡಿ. ಇವರೆಲ್ಲ ಶಕ್ತಿ ದೇವತೆಗಳು. ನಮಗೆ ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ನೋಡಿದಷ್ಟು ಫಲ ಜಾಸ್ತಿ ಸಿಕ್ಕುತ್ತೆ ಸ್ನೇಹಿತರೆ. ಹಂಗಾಗಿ ನಾವು ಈ ಒಂದು ದುರ್ಗಾ ಶಕ್ತಿ ದೇವತೆಗಳ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದು. ನೋಡಿ ಎಷ್ಟು ಹೊಳೆ ಹರಿತಾ ಇದೆ ಅಂದರೆ ಆ ದೇವಸ್ಥಾನ ಪಕ್ಕದಲ್ಲೇ ಇದು. ಅಷ್ಟು ನೀರು ಹರಿತಾ ಇದೆ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲಿ ಹೋಗ್ತಾ ಇರೋವಂತಹ ಒಂದು ಅಲ್ಲ, ದುರ್ಗಾ ಪರಮೇಶ್ವರಿ ಎಲ್ಲ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದ ಪಕ್ಕ ಹರಿತಾ ಇರುವಂತಹ ನೀರು ಇದು ಸ್ನೇಹಿತರೆ. ಅಷ್ಟು ನೀರು ಹರಿತಾ ಇದೆ. ಆ ಮಳೆಲೂ ನಮ್ಮ ಮಗಳು ಒಂದು ಫೋಟೋ ಹೊಡ್ಸ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಓಡಾಡ್ಕೊಂಡು ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಸಾದ ವ್ಯವಸ್ಥೆ ಇತ್ತು. ಊಟ ಮಾಡಿಕೊಂಡು ಇನ್ನೇನು ಎಲ್ಲೂ ಹೋಗೋದು ಬೇಡಪ್ಪ, ಮಾಗಡಿ ಕಡೆ ಹೋಗ್ಬಿಡೋಣ ಅಂತ ಹೇಳಿ ನಾವು ಒಂದೇಲಿ ಎಲ್ಲ ದೇವಸ್ಥಾನಗಳ್ನು ನೋಡಿಕೊಂಡು ಒಂದೇ ದಿವಸದಲ್ಲಿ ಮುಗಿಸ್ಕೊಂಡು ಮನೆಗೆ ಬರಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಇಬ್ಬರು ಕಾರ್ ಓಡಿಸ್ತಾ ಇರೋದ್ರಿಂದ ಅವರೊಂದು 3 ಅವರ್ ಇವರೊಂದು 3 ಅವರ್ ಅಡ್ಜಸ್ಟ್ ಮಾಡ್ಕೊಂಡು ಕಾರ್ ಓಡಿಸ್ಕೊಂಬಂದರು ಸ್ನೇಹಿತರೆ. ಈ ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳನ್ನ ನೀವು ದರ್ಶನ ಮಾಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗುತ್ತೆ. ಆದಷ್ಟು ನಿಂಬೆಹಣ್ಣು ದೀಪಗಳು ಹಚ್ಕೊಳ್ಳಿ. ನಮ್ಮ ಯಜಮಾನ್ರನ್ನ ಹುಟ್ಟು ಹಬ್ಬದ ಪ್ರಯುಕ್ತ ನಾವು ಈ ಒಂದು ಕ್ಷೇತ್ರಕ್ಕೆ ಹೋಗಿ ಬಂದಿದ್ವಿ. ಇದೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನೀವೆಲ್ಲನೂ ಒಂದು ದೂರ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ಮೊದಲೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಬೇಗ ಮನೆ ಬಿಟ್ಟರೆ, ಮೊನ್ನೆ ಚಾಮುಂಡಿ ಬೆಟ್ಟಕ್ಕೂ ಅಷ್ಟೇ ನಾವು ಬೆಳಗಿನ ಜಾವ 3 ಗಂಟೆಗೆ ಬಿಟ್ಟಿದ್ದಕ್ಕೆ 12 ಗಂಟೆಗೆಲ್ಲ ತಿರ್ಗಾ ರಿಟರ್ನ್ ನಾವು ಮಾಗಡಿಲೇ ಇದ್ವಿ ಸ್ನೇಹಿತರೆ. ಸ್ವಲ್ಪ ನಾವು ಬೇಗ ಹೋದಷ್ಟು ಜನಸಂಖ್ಯೆನೂ ಕಡಿಮೆ ಇರ್ತಾರೆ, ದರ್ಶನವೂ ಸಹ ಬೇಗ ಆಗುತ್ತೆ. ಮತ್ತು ಬೇಗನೂ ನಾವು ಮನೆಗೆ ಬಂದು ರೀಚ್ ಆಗ್ಬೋದು. ಕತ್ತಲಲ್ಲಿ ಗಾಡಿ ಓಡಿಸೋ ಥರ ಏನಿರೋದಿಲ್ಲ. ಹಂಗಾಗಿ ನಾವು ಮನೆಗೆ ರಾತ್ರಿ 10:30 11 ಗಂಟೆ ಒಳಗೆಲ್ಲ ರೀಚ್ ಆಗಿಬಿಟ್ಟು ಬರಬೇಕಾದ್ರೆ ನೋಡಿ, ಯಡಿಯೂರ ಹತ್ರ ಧ್ರುವ ತಾರೆ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಬಂದೋ ಸ್ನೇಹಿತರೆ. ಮತ್ತು ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ದುರ್ಗೆ, ಕಾಳಿ, ಸರಸ್ವತಿ ಈ ಥರ ಎಲ್ಲ ಒಂದು ಪೂಜೆ ಮಾಡೋದ್ರಿಂದ ತುಂಬ ಫಲ ಸಿಕ್ಕುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ, ಶಕ್ತಿ ದೇವತೆಗಳ್ನ ಆರಾಧನೆ ಮಾಡಿ ಆದಷ್ಟು ನಿಮ್ಮ ಸಮಸ್ಯೆಗಳ್ನ ಬಗೆಹರಿಸ್ಕೊಳ್ಳಿ. ಮತ್ತು ವಿಶೇಷವಾದಂಥ ಒಂದು ಮದುವೆ, ವಾರ್ಷಿಕೋತ್ಸವ, ಒಂದು ಬರ್ತ್ಡೇ ಈ ಥರ ಒಂದು ಕಾರ್ಯಕ್ರಮಗಳಲ್ಲಿ ಒಂದು ದೇವರ ದರ್ಶನ ಮಾಡ್ಕೊಬರೋದ್ರಿಂದ ನಮಗೂ ಒಂದು ಆನಂದ ಸಿಕ್ಕುತ್ತೆ ಮತ್ತು ದೇವರ ಆಶೀರ್ವಾದನೂ ಸಿಕ್ಕುತ್ತೆ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಈ ಆಷಾಢ ಮಾಸದಲ್ಲಿ ಒಂದು ನಿಂಬೆಹಣ್ಣು ದೀಪನ ಹಚ್ಚೋದ್ರಿಂದ ಕಷ್ಟ ಎಲ್ಲ ನೀರಂತೆ ಕರಗಿ ನಮ್ಮ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಸ್ನೇಹಿತರೆ. ಮತ್ತು ಏನೇ ಒಂದು ನಿಂಬೆಹಣ್ಣು ದೀಪ ಹಚ್ಚಬೇಕು ಅಂದರೆ ಸಂಕಲ್ಪ ಮಾಡಿ ಇಷ್ಟು ವಾರ ಅಂತ ಹಚ್ಚಿ, ಕೊನೆಯ ವಾರ 16 ವಾರ ಆಗುತ್ತಾ, 8 ವಾರ ಆಗುತ್ತಾ, 9 ವಾರ ಆಗುತ್ತಾ, ಕೊನೆಯ ವಾರ ಆ ದೇವ್ರಿಗೆ ಒಂದು ಮಡ್ಲ ತುಂಬಬೇಕಂತ. ಈ ಆಷಾಢ ಮಾಸದಲ್ಲಿ ಒಂದು ಮಡ್ಲಕ್ಕಿನ್ನ ತುಂಬಿ ಯಾವ ವಾರ ನಿಮ್ಗೆ ಅನುಕೂಲ ಸಿಗುತ್ತೋ, 1ನೇ ವಾರನೋ, 2ನೇ ವಾರನೋ, 3ನೇ ವಾರನೋ, ಈ ಆಷಾಢ ಮಾಸದಲ್ಲಿ ದೇವಿಯವ್ರಿಗೆ ಒಂದು ಮಡಲನ್ನು ತುಂಬಿಟ್ಟು ಆ ಒಂದು ಸೀರೆಯಿಂದನೂ ನೀವು ಕೊಡಿ. ನೀವೇನೇ ಅಂದ್ಕೊಂಡಿದ್ರು ನೋಡಿ, ನಿಮ್ಮ ಕೆಲಸ ಈಡೇರೋ ಅಂತಹ ಒಂದು ಪುಣ್ಯದ ಮಾಸ ಆಗಿದೆ. ದೀಪ ಹಚ್ಚೋಕ್ಕೆ ಟೈಮ್ ಇಲ್ಲ ಅಂದವರು ಮಂಗಳವಾರ, ಶುಕ್ರವಾರ ಆ ದೇವಿಯ ಆಶೀರ್ವಾದನ ತೊಗೊಂಬನ್ನಿ.